ಆದಿಲಕ್ಷ್ಮಿ ಪುರಾಣದ ಆದಿ ಕ್ಯಾರೆಕ್ಟರ್ ಅಂದ್ರೆ ಮದ್ವೆ ಆಗಿ ಎಲ್ಲ ಹುಡುಗಿರು ಕಾಲೇಜ್ಗೆ ಹೋಗೋದು ಕಾಮನ್. ಆದ್ರೆ ಮದ್ವೆ ಆಗಿ ಕಾಲೇಜ್ಗೆ ಹೋಗ್ತಿರೋದು ಆದಿ ಕ್ಯಾರೆಕ್ಟರ್. ಸೊ ಒಂದು ಸ್ಪೆಷಲ್ ಒಂದು ಪಾತ್ರ ಇದು. ಸೊ ಮದ್ವೆ ಆಗಿ ನೀವು ಕಾಲೇಜ್ಗೆ ಹೋಗ್ತಿರೋದು ಯಾರಿಗೂ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಎಷ್ಟು ಟಫ್ ಆಗಿದೆ ಈ ಒಂದು ಕ್ಯಾರೆಕ್ಟರ್? ಹೌದು. ಅಂದ್ರೆ ಯೂಶಲಿ ಮದುವೆ ಆಗಿರೋ ಹುಡುಗಿರು ಕಾಲೇಜಿಗೆ ಬರ್ತಾರೆ. ಮದುವೆ ಆಗಿರೋ ಹುಡುಗರು ಕಾಲೇಜಿಗೆ ಬರೋದು ತುಂಬ ರೇರು. ಸೊ ಆ ಥರ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ಬಂದಿದೆ. ಅದು ತುಂಬ ಕಷ್ಟ. ಅದನ್ನ ಫ್ರೆಂಡ್ಸ್ಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡೋದು ಇನ್ನೂ ಕಷ್ಟ. ಯಾಕಂದರೆ ರಾಕ್ ಸ್ಟಾರ್ ಅಂತ ಹವಾ ಇದೆ ಕಾಲೇಜಲ್ಲಿ. ಎಲ್ಲರೂ ಆದಿ ಅಂದರೆ ಆದಿ ಅಂದರೆ ಹಂಗೆ ಹಿಂಗೆ ಅಂತ ನೋಡ್ತಾರೆ. ಈಗ ಮದುವೆ ಆಗೋಗಿದೆ ಆದಿಗೆ ಅಂತ ಅಂದರೆ ಎಲ್ಲ ಹಿಂಗೆ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಅದನ್ನ ಮುಚ್ಚಿಡಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ. ಓಕೆ. ನಾವು ನೋಡ್ತಿರೋಂಗೆ ಆದಿಲಕ್ಷ್ಮಿ ಸೀರಿಯಲ್ ಕಥೆಯಿಂದ ಇಡ್ಬೋದು, ಒಂದು ಸ್ಪೆಷಲ್ ವೈಟೇಜಸ್ ಇದೆ ಎಲ್ಲ ಕ್ಯಾರೆಕ್ಟರ್ಗಳಿಗೆ. ಅಮ್ಮನ ಕ್ಯಾರೆಕ್ಟರ್ ಇರ್ಬೋದು, ನೀವು ಅನಾಥ ಮಗುನ ಏನು ಎಲ್ರಿಗೂ ಕುತೂಹಲ, ಇವ್ರು ಹೆಂಗೆ ಎನ್ನೆಲ್ಲ ಏನು ಆ ಥರ ಒಂದು ಕ್ಯಾರೆಕ್ಟರ್ ಇದೆ. ಹಾಗೆ ಆದಿ ಅವರು ನೆಕ್ಸ್ಟ್ ಏನು ಮಾಡ್ತಾರೆ, ಅವ್ರಿಗೂ ಕೂಡ ಒಂದು ಎಕ್ಸ್ಪೋಸ್ ಆಗೋದು ತುಂಬ ಇದೆ. ಸೊ ನೀವಿಬ್ಬರು ಇವಾಗ ಮದುವೆ ಹಂತ ಮುಗಿದು ರಿಸೆಪ್ಷನ್ ಹಂತಕ್ಕೆ ಬಂದಿದ್ದೀರಾ. ನಿಮ್ಮ ಒಂದು ಆದಿಲಕ್ಷ್ಮಿ ಸೀರಿಯಲ್ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ಏನು ಹೇಳ್ತೀರಾ? ಟ್ವಿಸ್ಟ್ ಅಂಡ್ ಟರ್ನ್ಸ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾಕೆಂದರೆ ಆಲ್ರೆಡಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸಂಚಿಕೆಗಳಿಗೆ. ಸೊ ನೆಕ್ಸ್ಟ್ ಹೇಗೆ ಕಾಯ್ಬೋದು? ಖಂಡಿತ. ಆ್ಯಕ್ಚುಲಿ ಇನ್ನು ಹೋಗ್ತಾ ಹೋಗ್ತಾ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನನ್ನ ಮತ್ತೆ ಆದಿ ಮಧ್ಯದಲ್ಲಿ ಜಗಳಗಳಾಗಿರ್ಬೋದು, ಅಥವಾ ನನ್ನ ಅಮ್ಮ ಯಾರು ಅನ್ನೋದು ವಿಚಾರ ಆಗಿರ್ಬೋದು. ಸೊ ತುಂಬ ಕ್ಯೂರಿಯಾಸಿಟೀಸ್ ಬಿಲ್ಡ್ ಮಾಡಿದ್ದೀವಲ್ಲ, ಅದರದ್ದೆಲ್ಲ ರಿವೇಲ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಅವರು ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೆ ಇನ್ನು ಹೋಗ್ತಾ ಹೋಗ್ತಾ ಉತ್ತರ ಸಿಕ್ಕತ್ತೆ ಅಂತ ನನಗನ್ಸುತ್ತೆ. ಸೊ ಇಷ್ಟು ದಿನಾನು ಹಿಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಎಲ್ಲ ಕಡೆಗೂ ನಮ್ಮದೇ ಮಾತು, ಆದಿಲಕ್ಷ್ಮಿ ಪುರಾಣ ಎಲ್ಲಿ ಹೋದ್ರೂ ಅಷ್ಟೇ ಲಕ್ಷ್ಮಿ ಲಕ್ಷ್ಮಿ ಅಂತ ತುಂಬ ಪ್ರೀತಿ ಕೊಡ್ತಾರೆ. ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು, ಅಥವಾ ರೆಕಗ್ನೈಸ್ ಮಾಡೋದಾಗಿರ್ಬೋದು. ಸೀರಿಯಲ್ ತುಂಬ ಚೆನ್ನಾಗಿ ಬರ್ತದೆ, ನಮ್ಮಿಬ್ರದ್ದು ಜಗಳ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ಇನ್ನು ಮುಂದೆನೂ ಹಾಗೆ ಕೊಡ್ತಾರೆ ಅಂತಲೇ ಅನ್ಕೊಂಡಿದ್ದೀನಿ. ಖಂಡಿತ ಅವ್ರು ಕೊಡ್ತಾರೆ. ಓಕೆ. ಇನ್ನು ಆದಿ ಅವರ ಯಾವುದೇ ಒಂದು ಸೀರಿಯಲ್ ಆದರೂ ಇತ್ತೀಚೆಗೆ ಬರ್ತಿರುವಂಥ ಸೀರಿಯಲ್ ಅದೆಲ್ಲ ಅದೇ ಕತೆ ಬಿಡು, ಇಲ್ಲ ರೀಮೇಕ್ ಮಾಡಿರ್ತಾರೆ, ಇಲ್ಲ ಸ್ವಮೇಕಲ್ಲಿ ಅದೇ ಕತೆ ಹೇಳ್ತಿರ್ತಾರೆ ಅಂತ ಇರ್ತಾರೆ. ಆದರೆ ಆದಿಲಕ್ಷ್ಮಿ ಸೀರಿಯಲ್ ಅದನ್ನ ಉಲ್ಟಾ ಮಾಡಿದೆ. ಯಾಕೆಂದರೆ ನೆಕ್ಸ್ಟ್ ಹಿಂಗೆ ಆಗ್ಬೋದು, ಲಕ್ಷ್ಮಿ ಮದುವೆ ಆಗಿ ಬಂದಿದ್ದಾಳೆ, ಅವಳಿಗೆ ತುಂಬ ಕಷ್ಟ ಆಗ್ಬೋದು, ಅವಳು ಮನೆ ಬಿಟ್ಟು ಹೋಗ್ಬೋದು, ಏನೇನೋ ಅಸಂಪ್ಷನ್ ಇತ್ತು ವೀಕ್ಷಕರಲ್ಲಿ. ಬಟ್ ಅದೆಲ್ಲವನ್ನ ಸುಳ್ಳಾಗಿಸಿ ಇದು ಸಪರೇಟ್ ಆದ ಒಂದು ವೇನಲ್ಲಿ ಹೋಗ್ತಾ ಇದೆ. ಸೊ ಆದಿಲಕ್ಷ್ಮಿ ಸೀರಿಯಲ್ ಇವಾಗ ನಡೀತಿರುವಂಥ ಸಿಚುವೇಶನ್ಸ್ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್? ನೀವು ಹೇಳ್ದಂಗೆ ಅದೇ, ಜನಕ್ಕೆ ತುಂಬ ಒಪಿನಿಯನ್ ಇದೆ. ಎಲ್ಲ ಸೀರಿಯಲ್ ಒಂದೇ ಕತೆ ಏನಿದೆ ಅಂದರೆ ಅದು, ಮತ್ತು ರಿಮೇಕ್ ಸೀರಿಯಲ್ಗಳಾದರೆ ಅದು ಇನ್ನಿಂದು ಜಾಸ್ತಿ. ಬಟ್ ನಮ್ಮದು ಶುರುವಿಗೆ ರಿಮೇಕ್ ಅಂತ ಆದ್ರೂ ಅದಾದಮೇಲೆ ಇಲ್ಲಿ ನೇಟಿವಿಟಿಗೆ ಕತೆ ಚೇಂಜ್ ಆಗ್ತಾ ಹೋಯ್ತು. ಇಲ್ಲಿನ ಆಡಿಯನ್ಸ್ಗೆ ಯಾವ ಥರ ಬೇಕೋ ಕತೆ ಆ ಥರ ಮಾಡೋಕ್ಕೆ ಶುರು ಮಾಡಿದ್ರು. ಕತೆ ಇನ್ನೂ ಡೆಪ್ತಾಗಿ ಎಮೋಷನ್ಸ್ ವೈಸ್ ತುಂಬ ಡೆಪ್ತಲ್ಲಿ ಹೋಗೋಕ್ಕೆ ಶುರು ಆಯಿತು. ಸೊ ಕತೆ ಖಂಡಿತ ಯುನೀಕ್ ಆಗಿದೆ. ಆ್ಯಂಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನೀವು ಹೇಳ್ದಂಗೆ ಇನ್ನೂ ತುಂಬ ಬರೋದಿದೆ. ಮೇಜರ್ಲಿ ಈ ರಿಸೆಪ್ಷನ್ ಬಂಚ್ ಏನಿದೆ ಅದರಲ್ಲಿ ಆದಿ ಬರ್ತಾನೆ. ಈಗ ಎಲ್ರಿಗೂ ನನ್ನ ಮನಸ್ಸಲ್ಲಿ ಇರೋದು ಹೇಳಬೇಕು, ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಲಕ್ಷ್ಮಿಯಿಂದ ದೂರ ಆಗಬೇಕು ಅನ್ನೋದನ್ನ ಲಕ್ಷ್ಮಿ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆ ಎಲ್ಲ ಹೇಳಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾನೆ. ಆ್ಯಂಡ್ ಅಮೃತ ಕೂಡ ಸಂಜೀವ್ ಹತ್ರ ಡಿವೋರ್ಸ್ ಕೇಳಬೇಕು ಅನ್ನೋ ಡಿಸಿಷನಲ್ಲಿ ಬಂದಿದ್ದಾಳೆ. ಸೊ ಇದೆರಡರಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ನಮಗೂ ಇದೆ. ನೀವು ಅದೇ ಕುತೂಹಲ ಇಟ್ಕೊಂಡು ಮಿಸ್ ಮಾಡದೆ ನೋಡಿ. ಇನ್ನು ಆದಿಲಕ್ಷ್ಮಿ ಸೀರಿಯಲ್ ಇಷ್ಟು ದಿನ ಒಬ್ಬರು ಡೈರೆಕ್ಟರ್ ಇದ್ರು. ಇವಾಗ ಕರ್ನಾಟಕದ ಮನೆ ಮಾತಾಗಿರುವಂತಹ ಖ್ಯಾತ ನಿರ್ಮಾಪಕರು, ನಿರ್ದೇಶಕರಾಗಿರುವಂತಹ ಆರೂರ್ ಜಗದೀಶ್ ಅವರು ಸಾರಥ್ಯವನ್ನ ವಹಿಸಿದ್ದಾರೆ. ಈ ಬಗ್ಗೆ ಏನ್ ಅನಿಸ್ತಿದೆ ನಿಮ್ಗೆ? ಈ ಹಿಂದೆ ಕೆಲಸ ಮಾಡಿದ್ರ ಭಯ ಇದೆಯಾ ಅಥವಾ ಖುಷಿ ಇದೆಯಾ? ಏನ್ ಅನಿಸ್ತಾ ಇದೆ ಈ ಹೊಸ ಡೈರೆಕ್ಟರ್ ಆರೂರ್ ಜಗದೀಶ್ ಅವ್ರ ಬಗ್ಗೆ? ಜಗದೀಶ್ ಸರ್ ಜೊತೆಗೆ ನಾನು ಕೆಲಸ ಮಾಡಿಲ್ಲ, ಬಟ್ ತುಂಬ ಕೇಳಿದ್ದೀನಿ. ಕೆಲಸ ಮಾಡಿರೋರು ಹೇಳಿರೋದನ್ನ ತುಂಬ ಕೇಳಿದ್ದೀನಿ. ಅವರು ಕತೆಗೆ ತುಂಬ ಒತ್ತು ಕೊಡ್ತಾರೆ ಅಂತಲೂ ಕೇಳಿದ್ದೀನಿ. ಆಮೇಲೆ ಪಾತ್ರಗಳನ್ನ, ಪ್ರತಿಯೊಂದು ಪಾತ್ರಕ್ಕೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ತುಂಬ ಕೇಳಿದ್ದೀನಿ. ಸೊ ಬಹುಶಃ ಅವರು ಹೇಳಿರೋ ಪ್ರಕಾರ ಅದೇ ಥರನೇ ಮಾಡ್ತಾರೆ. ನಮ್ಮೆಲ್ಲರ ಪಾತ್ರ ಇನ್ನೂ ಹೆಚ್ಚು ಚೆನ್ನಾಗಿ ಕಾಣಿಸ್ಕೊಳ್ಳೋಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾವು ಲಕ್ಕಿ ಕೂಡ ಹೌದು, ಬಿಕಾಸ್ ಇಲ್ಲಿ ತನಕ ವರ್ಕ್ ಮಾಡಿಲ್ಲ. ಸೊ ಈಗ ಒಂದು ಅವಕಾಶ ಸಿಕ್ಕಿದೆ, ವಿ ಆರ್ ಬ್ಲೆಸ್ಡ್. ಓಕೆ. ನಿಮಗೂ ಅದೇ ಕ್ವಶನ್, ಯಾವುದೇ ಒಂದು ಪಾತ್ರನಾದ್ರೂ ಅವರು ಒಂದು ಸಣ್ಣ ಪಾತ್ರನೂ ಕೂಡ ತುಂಬಾ ಇಂಪ್ಯಾಕ್ಟ್ ಆಗೋ ರೀತಿ ತೋರಿಸೋದ್ರಲ್ಲಿ ಆರೂರ್ ಜಗದೀಶ್ ಅವರು ಎತ್ತಿದ ಕೈ. ಸೊ ಅವರ ಒಂದು ಗರಡಿಯಲ್ಲಿ ಈಗ ನೀವು ಬಂದಿದ್ದೀರಾ. ಸೊ ನಿಮ್ಮ ಒಂದು ಎಷ್ಟು ಖುಷಿ ಇದೆ, ಏನು ರಿಯಾಕ್ಷನ್ ಇದೆ ಇದ್ರ ಬಗ್ಗೆ? ಅದೇ ಲಕ್ಷ್ಮಿ ಅವ್ರು ಹೇಳ್ದಂಗೆ ಪ್ರಾಬಬ್ಲಿ ವಿ ಆರ್ ಲಕ್ಕಿ. ಆರೂರ್ ಜಗದೀಶ್ ಸರ್ಗೆ ನಮ್ಮ ಪ್ರಾಜೆಕ್ಟ್ ಹೋಗಿರೋದು.
ಆ್ಯಂಡ್ ಖಂಡಿತ ತುಂಬಾ ಎಕ್ಸೈಟ್ ಆಗಿದ್ವಿ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಸೊ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ತುಂಬ ನರ್ವಸ್ ಆಗಿ ಬಂದಿದ್ವಿ. ಅಂದರೆ ಅಷ್ಟು ದೊಡ್ಡ ಡೈರೆಕ್ಟರ್, ಇಷ್ಟು ದೊಡ್ಡ ಪ್ರೊಡಕ್ಷನ್, ಸೊ ಅಷ್ಟು ನರ್ವಸ್ ಆಗಿ ಬಂದಿದ್ವಿ ಫಸ್ಟ್ ಡೇ ನಮಗೆ. ಸೊ ಬಟ್ ತುಂಬ ಕಂಫರ್ಟೇಬಲ್ ಆಗಿ ಬೆಳಗ್ಗೆ ಎಲ್ಲರೂ ಖುಷಿಯಾಗಿ ಮಾತಾಡಿಸ್ಕೊಂಡು ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಸೀನ್ಸ್ಗಳೆಲ್ಲ ಹೋಗ್ತಾ ಇದೆ. ಸೊ ಈ ಜರ್ನಿ ಖಂಡಿತ ನಮ್ಮ ಪ್ರಾಜೆಕ್ಟ್ ಮೇಲೆ ಖಂಡಿತ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಲಕ್ಷ್ಮಿ ಅವ್ರು ಹೇಳ್ದಂಗೆ ಎಲ್ಲ ಕ್ಯಾರೆಕ್ಟರ್ಸ್ ನಮ್ಮಲ್ಲಿ 35 ಜನಕ್ಕಿಂತ ಜಾಸ್ತಿ ಆರ್ಟಿಸ್ಟ್ಗಳಿದ್ದಾರೆ. ಸೊ ಪ್ರಾಬಬ್ಲಿ ನಮ್ಮ ಪಾತ್ರಗಳ ಥರನೇ ಅವರೆಲ್ಲರ ಪಾತ್ರಗಳನ್ನು ಹೈಲೈಟ್ ಆದರೆ ಕತೆಗೆ ಇನ್ನಷ್ಟು ಸ್ಟ್ರೆಂತ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ವಿ ಆರ್ ಲುಕಿಂಗ್ ಫಾರ್ವರ್ಡ್ ಸರ್ ಏನು ಮಾಡ್ತಾರೆ ಅಂತ ನಾವು ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಎನಿವೆ ಆದಿಲಕ್ಷ್ಮಿ ಸೀರಿಯಲ್ ಅಲ್ಲಿ ನೀವಿಬ್ರು ಇಷ್ಟ ಇಲ್ದೇನೆ ಮದ್ವೆ ಆಗಿ ಇವಾಗ ಇಷ್ಟ ಇಲ್ದೇನೆ ರಿಸೆಪ್ಷನ್ ಕೂಡ ನಡೀತಾ ಇದೆ. ಸೊ ದೂರ ಆಗ್ಬೇಕು ಅಂತ ಇಬ್ರು ಅನ್ಕೊಂಡಿದ್ರೆ ಖಂಡಿತ ಡೈರೆಕ್ಟರ್ ನಿಮ್ನ ದೂರ ಮಾಡೋಕ್ ಚಾನ್ಸೇ ಇಲ್ಲ ಅನ್ನೋದು ಈ ಪ್ರೇಕ್ಷಕರಿಗೂ ಗೊತ್ತು, ನಮಗೂ ಗೊತ್ತು. ಸೊ ನಿಮ್ಮ ಕೋಳಿ ಜಗಳ, ನಿಮ್ಮ ಎಂಟರ್ಟೈನ್ಮೆಂಟ್ ನಮ್ಮ ವೀಕ್ಷಕರಿಗೆ ಹೀಗೆ ಸಿಗ್ತಾ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇಬ್ರು ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಮಚ್. ಸೋ ಮಚ್.